ಮಹನೀಯರನ್ನ ನೆನೆಸ್ಕೋಬೇಕು. ಇಂಥ ಮಹನೀಯರ ಒಂದು ಅವರ ಆದರ್ಶ ಮತ್ತೆ ತತ್ವ ಸಿದ್ಧಾಂತನ ಯಾಕೆ ಫಾಲೋ ಮಾಡಬೇಕು, ನಾವೆಲ್ಲ ನೆನೆಸ್ಕೋಬೇಕು ಅಂದ್ರೆ ಇವರು ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ. ನಾವು ದಲಿತ ಸಮುದಾಯ ಅಲ್ಲ, ಸಮಸ್ತ ನಾಗರಿಕರು, ಎಲ್ಲ ಧರ್ಮ ಜಾತಿ ಎಲ್ಲರೂ ಕೂಡ ನೆನೆಸ್ಕೊಳ್ತಕ್ಕಂಥ ಈ ಮಹಾನ್ ನಾಯಕರ ಒಂದು ಜಯಂತಿ ನಮಗೆ ಅನಿವಾರ್ಯ. ಯಾಕೆಂತಂದ್ರೆ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಡಾಕ್ಟರ್ ಬಾಬೂಜಿರವರು ಈ ದೇಶದ ನಮ್ಮ ಕಣ್ಣುಗಳಿದ್ದಂಗೆ. ಯಾಕೆಂತಂದ್ರೆ ಬಾಬಾ ಸಾಹೇಬರು ಎಲ್ಲಾ ಶೋಷಿತರು, ಮಹಿಳೆಯರು ಎಲ್ಲರಿಗೂ ಹಕ್ಕು ಕೊಟ್ಟಂತವರು ಬಾಬಾ ಸಾಹೇಬ್. ಈ ದೇಶದ ಯುದ್ಧ ಆದಂತ ಸಂದರ್ಭದಲ್ಲಿ ತಾವೇ ಯುದ್ಧ ಭೂಮಿಗೆ, ರಕ್ಷಣಾ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ತಾವೇ ಯುದ್ಧ ಭೂಮಿಗೆ ಇಳಿದು ಸೈನಿಕರನ್ನ ಹುರಿದುಂಬಿಸಬೇಕಂತ ಒಂದು ಪಾಕಿಸ್ತಾನ ಮತ್ತೆ ನಮ್ಮ ಇಂಡಿಯಾ ಯುದ್ಧದಲ್ಲಿ ತೋರ್ಪಡಿಸಿದ್ದಾರೆ. ಮತ್ತೆ ಇದು ಸೈನಿಕರಿಗೆ ಉತ್ತೇಜರ ಜೊತೆಗೆ ಸೈನಿಕರ ಮಕ್ಕಳಿಗೆ ವಿದ್ಯಾಭ್ಯಾಸ, ಸೈನಿಕರಿಗೆ ವಿಮೆ, ಸೈನಿಕರಿಗೆ ಎಲ್ಲ ರೀತಿಯ ಒಂದು ಸವಲತ್ತು ಕೊಡೋ ಮುಖ್ಯನ ಸೈನಿಕರನ್ನ ಈ ದೇಶದ ಬೆನ್ನೆಲುಬಾಗಿ ಹುರಿದುಂಬಿಸತಕ್ಕಂತ ಬಾಬೂಜಿ ಅವರು ನಿಜವಾಗ್ಲೂ ಕೂಡ ಒಳ್ಳೆ ನಾಯಕ ಅಂತ ನಾವು ಅನ್ಕೋಬೇಕಾಗ್ತದೆ ಬಂಧುಗಳೇ. ಯಾಕೆಂದ್ರೆ ಈ ದೇಶದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿನೀಗ ವಿರೋಧಿಸಿದವರು ಬಾಬೂಜಿ ಅವರು. ಸ್ವಪಕ್ಷೀಯರಿಂದಲೇ ಈ ಅಘೋಷಿತ ಒಂದು ತುರ್ತು ಪರಿಸ್ಥಿತಿ ವಿರೋಧ ಮಾಡಿ ಅವರು ಕಾಂಗ್ರೆಸ್ ಪಕ್ಷದಿಂದ ಹೊರಬಂದು ಅವರೇ ಒಂದು ಭಾರತೀಯ ಒಂದು ಡೆಮಾಕ್ರೆಟಿಕ್ ಕಾಂಗ್ರೆಸ್ ಪಕ್ಷ ಅಂತ ಕಟ್ಟಿ 32 ಜನ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಿಕೊಂಡಂತ ಕೀರ್ತಿ ಬಾಬೂಜಿ ಅವರಿಗೆ. ಮೊದಲನೇ ಕಾಂಗ್ರೆಸ್ ಏತರ ಸರ್ಕಾರ ತಂದಿದ್ದು ಬಾಬೂಜಿ ಅವರು. 1972ರಲ್ಲಿ ಏನೋ ಕಾಂಗ್ರೆಸ್ ಏತರ ಸರ್ಕಾರ ಅಸ್ತಿತ್ವಕ್ಕೆ ದೇಶದಲ್ಲಿ ಬರಬೇಕಾದ್ರೆ ಬಾಬೂಜಿ ಅವರೇ ಕಾರಣ. ಜೈ ಮಾದಿಗ, ಜೈ ಭೀಮ್, ಜೈ ಭೀಮ್. ಬಾಬಾ ಸಾಹೇಬರು ಮತ್ತೆ ಬಾಬು ಜಗಜೀವನ್ ರಾಮ್ರವರು ನಮ್ಮ ದಲಿತರಿಗೆ ಎರಡು ಕಣ್ಣಿದ್ದಂಗೆ. ಈ ದೇಶವನ್ನ ಸಂರಕ್ಷಿಸಿ ಈ ಆಹಾರ ಉತ್ಪಾದನೆಯನ್ನು ಮಾಡಿ ಬಹಳ ಮೆಚ್ಚುಗೆಯನ್ನು ಪಡೆದಂತಹ ಬಾಬು ಜಗಜೀವನವರು ಕೃಷಿ ಸಚಿವರಾಗಿ ಮೆಚ್ಚುಗೆಯನ್ನು ಪಡೆದರು. ಇದರಿಂದ ಅವರಿಗೆ ಹಸಿರು ಕ್ರಾಂತಿಯ ಹರಿಕಾರ ಎಂಬ ಬಿರುದನ್ನು ಕೂಡ ಬಂತು.